ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮಹಿಳೆ ಸ್ವಾವಲಂಬಿ ಆಗಬೇಕು ಅನ್ನೋದು ಎಲ್ಲರ ಕನಸು. ಮಹಿಳೆಗೆ ಮುಖ್ಯವಾಗಿ ತಾನಾಗಿ ತನ್ನದೇ ಆದಂಥ ಒಂದು ಉದ್ಯಮ ಇರಬಹುದು, ತನ್ನದೇ ಆದಂಥ ಆರ್ಥಿಕ ಸ್ವಾತಂತ್ರ್ಯ ಇರಬಹುದು. ಇದನ್ನು ಪಡ್ಕೊಂಡಾಗ ಸಿಗುವಂಥ ಆತ್ಮವಿಶ್ವಾಸ ಇದೆಯಲ್ಲ, ಅದು ಎಣೆಗೆ ಸಿಗದಷ್ಟು ಅಂತ ಹೇಳಬಹುದು. ಈ ರೀತಿ ಆತ್ಮವಿಶ್ವಾಸ ಪಡೆದಂಥ ಮಹಿಳೆ ಬರೀ ಮನೆಯನ್ನಷ್ಟೇ ಅಲ್ಲ, ಒಂದು ಸಮಾಜವನ್ನ, ಒಂದು ರಾಷ್ಟ್ರವನ್ನ ಮುನ್ನಡೆಸುವಲ್ಲಿ ಖಂಡಿತವಾಗಿ ಊರ್ಗೋಲಾಗಿ ನಿಲ್ತಾಳೆ ಅನ್ನೋದು ಸತ್ಯವಾದಂಥ ಮಾತು. ಹೀಗಿದ್ದಾಗ ಮಹಿಳೆಗೆ ಸಕಾರಾತ್ಮಕವಾಗಿ ಸಹಾಯ ಮಾಡುವಂಥ ಹಲವಾರು ಸುಲಭ ಸಾಧ್ಯ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಒದಗುವಂಥ ಯೋಜನೆಗಳ ಬಗ್ಗೆ ಹಾಗೂ ಅದರ ವಿವರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕೆನರಾ ಬ್ಯಾಂಕ್ನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂಥ ಗಣೇಶ್ ಆರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನೀವು ಬ್ಯಾಂಕಲ್ಲಿ ಸಾಕಷ್ಟು ಮಹಿಳೆಯರನ್ನ ನೋಡ್ತಾ ಇರ್ತೀರ. ಮೊದಲಿಗೆ ಹೆಜ್ಜೆ ಇಟ್ಟಾಗ ಏನು ತಿಳಿದೇ ಇದ್ದಂಥ ಒಂದು ಮಹಿಳೆ ಬಂದಾಗ ಮತ್ತು ಆಕೆ ಏನೋ ಸಿಕ್ಕು ಮುಂದೆ ಹೆಜ್ಜೆ ಇಟ್ಟಾಗ ಆ ಮಹಿಳೆಯಲ್ಲಿ ಕಾಣುವಂಥ ವ್ಯತ್ಯಾಸಗಳನ್ನು ನೀವು ಗುರುತಿಸಿದ್ದೀರಾ? ಆ ಥರದ್ದು ಹಲವಾರು ನಮಗೆ ಎಕ್ಸಾಂಪಲ್ಸ್ ತುಂಬ ಬಂದಿದೆ. ನಮಗೆ ಮೊದಲನೇ ಸಲ ಅವರು ಒಳಗಡೆ ಬರಬೇಕಾದ್ರೇ ಅವ್ರಿಗೂ ಯಾವ ಥರ ಅಪ್ರೋಚ್ ಮಾಡಬೇಕು, ಆ ಒಂದು ಹೆದರಿಕೆ ಇಟ್ಕೊಂಡು ಬಂದಿರ್ತಾರೆ. ಏನು ಕೇಳಬೇಕು ಇವ್ರನ್ನ, ಒಂದು ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ಥರ ಎಲ್ಲ ಬಂದಾಗ ಅವ್ರಿಗೆ ಒಂದು ಪ್ರೊಸೀಜರ್ ಹೇಳ್ತು ಅಂತಂದರೆ ಅವ್ರಿಗೆ ಈ ಥರ ನಿಧಾನ ಕೂರಿಸ್ಕೊಂಡು ನಿಮಗೆ ಈ ಥರ ಎಲ್ಲ ತರಬೇಕು, ಇದೆಲ್ಲ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೆ ಆಗುವಂಥದ್ದು ಒಂದು ಅಕೌಂಟ್ ಓಪನ್ ಆದಾಗ ಅವ್ರ ಮುಖದಲ್ಲಿ ಕಾಣುವಂಥ ಒಂದು ಚೈತನ್ಯನೇ ಬೇರೆ ಇರುತ್ತೆ. ನನ್ನದೇ ಆದಂಥ ಒಂದು ಧನ ಕ್ರೋಢೀಕರಿಸೋದಕ್ಕೆ ಜಾಗ ಇದೆ, ವ್ಯವಸ್ಥೆ ಇದೆ. ಹೌದು. ಮುಂಚೆ ಎಲ್ಲ ಏನಾಗ್ತಿತ್ತು ಅಂತಂದರೆ ಹೆಣ್ಮಕ್ಳು ಮುಂಚೆಯಿಂದನೂ ಅವರು ಸೇವಿಂಗ್ಸಲ್ಲಿ ತುಂಬ ನಿಪುಣರವರು. ಈಗ ಯಾವುದೇ ಮನೇಲಾಗಲಿ ಈಗ ಹಲವಾರು ಯೋಜನೆಗಳು ಬಂದಿರೋದ್ರಿಂದ ಅಕೌಂಟ್ ಎಲ್ಲ ಓಪನ್ ಆಗ್ತಾ ಇದೆ. ಮುಂಚೆ ಎಲ್ಲನೂ ಅವರೆಲ್ಲ ಮಿನಿಮಮ್ ಅಂದ್ರೂ ಡಬ್ದಲ್ಲಿ ಒಂದಷ್ಟು ಯಾರ ಮನೇಲಿ ಏನು ಹುಡುಕಿದ್ರು ಡಬ್ದಲ್ಲಿ ಅಂತೂ ದುಡ್ಡು ಸಿಕ್ಕಿರ್ತೀವಿ, ಎಷ್ಟೋ ಒಂದು ಅಮೌಂಟ್ ಸಿಕ್ತಿತ್ತು. ಏನಕ್ಕೆ ಅಂದರೆ ಅವ್ರಿಗೆ ಅವಾಗಿಂದನೇ ಅವ್ರಿಗೆ ಉಳಿತಾಯದ ಬಗ್ಗೆ ತುಂಬ ಕಾಳಜಿ, ಮತ್ತು ಮುಂದೆ ಮಗು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಮದುವೆಗಾಗಲಿ ಅಥವಾ ಬೇರೆ ಯಾವ್ದಾರ ಒಂದು ಒಟ್ಟಿನಲ್ಲಿ ಸಂಸಾರದ ಮುಂದಿನ ದಿನಗಳಿಗೆ ಏನ್ ಬೇಕೋ, ಭವಿಷ್ಯಕ್ಕೆ ಬೇಕಾದಂಥ ಸೌಖ್ಯವನ್ನ ಕೊಟ್ಬಿಡ್ತಿದ್ರು. ಅವ್ರು ಅದನ್ನ ಸ್ಯಾಕ್ರಿಫೈಸ್ ಮಾಡಿ ಕೊಡೋರು. ಅದನ್ನೇ ಅಂದರೆ ಅವ್ರಿಗೆ ಏನು ಬೇಕು ಅನ್ನೋದನ್ನ ಅದರಲ್ಲಿ ಅಷ್ಟನ್ನು ಅವ್ರದ್ದು ಇದನ್ನ ಪೂರ್ತಿ ಮಾಡ್ಕೊಳ್ದೆ ಅದರಲ್ಲಿ ಒಂದು ಸ್ವಲ್ಪ ಅಮೌಂಟ್ನ ಯಾವಾಗಲೂ ಎತ್ತಿಟ್ಟರೋರು. ಅದನ್ನು ನಾವು ನಮ್ಮ ತಾಯಿಂದನೂ ನೋಡಿದ್ದೀವಿ, ನಮ್ಮ ಅಜ್ಜಿಯಿಂದನೂ ನೋಡಿದ್ದೀವಿ ಆ ಥರ ಯಾವ ಥರ ಮಾಡ್ತಿದ್ರು ಅಂತ. ಅವ್ರ ಹತ್ರ ಏನು ಅಕೌಂಟ್ ಏನು ಇರ್ತಿರ್ಲಿಲ್ಲ. ಬಟ್ ಆದ್ರೂ ನಮಗೋಸ್ಕರ ಏನೋ ಒಂದು ತಕ್ಕೊಡೋದಕ್ಕೋ ಏನೋ ಮಾಡೋದಕ್ಕೋ ಏನೋ ಒಂದು ಸ್ವಲ್ಪ ದುಡ್ಡನ್ನ ಡಬ್ಬದಲ್ಲಿ ಕೂಡಿಸಿಡೋರು. ನಿಜ. ಮಹಿಳೆಗೆ ಸಾಕಷ್ಟು ಯೋಜನೆಗಳು ಬಂದಿದೆ. ಇದ್ರ ಬಗ್ಗೆ ನೀವೇ ಮಾಹಿತಿ ಕೊಡ್ಬೇಕು. ಯಾಕಂದ್ರೆ ನಮ್ಗೆ ಏನಿದ್ರು ಇಂಥದ್ದಿದೆ ಅಂತ ಗುರುತಿಸಬಹುದೇ ಹೊರತು ವಿವರಣೆ ಸಿಗ್ಬೇಕು ಅಂದ್ರೆ ಸ್ಟ್ರೈಟ್ ಫ್ರಮ್ ದ ಹಾರ್ಸಸ್ ಮೌತ್ ಅಂತಾರಲ್ಲ, ಹಾಗೆ ನೀವು ಹೇಳಿದ್ರೇನೆ ಬಹಳ ಒಳ್ಳೇದು. ಕೇಂದ್ರ ಸರ್ಕಾರದಿಂದನೂ ತುಂಬಾನೇ, ಎಸ್ಪೆಷಲಿ ನಮ್ಮ ಇದು ಗ್ರಾಮೀಣ ವಿಕಾಸ ಮಂತ್ರಾಲಯದಿಂದ ಮತ್ತು ವುಮನ್ ಆ್ಯಂಡ್ ಚೈಲ್ಡ್ ಮಿನಿಸ್ಟ್ರಿಯಿಂದ ಹಲವಾರು ಯೋಜನೆಗಳು ಓನ್ಲಿ ಫಾರ್ ವುಮನ್ ಎಂಪವರ್ಮೆಂಟ್ ಇದನ್ನು ತುಂಬ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಸ್ತ್ರೀ ಶಕ್ತಿ ಕೇಂದ್ರಾಸ್ ಅಂತ ಮಾಡಿರೋದಂಥದ್ದು. ಅದರಲ್ಲಿ ಏನಂತಂದ್ರೆ ಇದೊಂದು ಯೋಜನೆ, ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಸ್ತ್ರೀ ಶಕ್ತಿ ಕೇಂದ್ರಾಸ್ ಅಲ್ಲಿ ಏನಂದ್ರೆ, ಈಗ ನನಗೆ ಏನೋ ಒಂದು ಸ್ವಲ್ಪ ಸ್ಕಿಲ್ ಗೊತ್ತಿರುತ್ತೆ, ಅದನ್ನ ನಾನು ಯಾವ ತರ ನಾನು ಇಂಪ್ರೂವ್ ಮಾಡ್ಕೋಬೇಕು, ಹೆಂಗೆ ನಾನು ಅದರಲ್ಲಿ ವೃದ್ಧಿ ಆಗ್ಬೇಕು, ಇದೆಲ್ಲನೂ ತಿಳಿ ಹೇಳೋದಕ್ಕೆ ಅಂತ ಕೇಂದ್ರಾಸ್ ಇದೆ. ಆ ಕೇಂದ್ರಾಸ್ ಅಲ್ಲಿ ಹೋಗ್ಬಿಟ್ಟು ನಾನು ಈ ತರ ಮಾಡಬೇಕು ಅಂತಿದ್ದೀನಿ ಎಂದಾಗ ಅದ್ರ ಬಗ್ಗೆ ಅವರು ವಿವರವಾಗಿ ನಿಮಗೆ ಈ ಥರ ಮಾಡಿದ್ರೆ ಈ ಥರ ಬೆನಿಫಿಟ್ ಸಿಗುತ್ತೆ, ಗೌರ್ಮೆಂಟಿಂದ ಇಷ್ಟು ಬೆನಿಫಿಟ್ ಸಿಗುತ್ತೆ, ಗೌರ್ಮೆಂಟಿಂದ ಇಷ್ಟು ಸಬ್ಸಿಡಿ ಸಿಗುತ್ತೆ, ಇಷ್ಟು ಇಂಟ್ರೆಸ್ಟ್ ಕನ್ಸೆಷನ್ ಸಿಗುತ್ತೆ, ಈ ಥರದ್ದೆಲ್ಲನೂ ಹೇಳೋ ಅಂತ ಕೇಂದ್ರನೇ ಅದು. ಅಂದ್ರೆ ಒಂದು ಹೆಣ್ಣು ಮಗಳು ಮೊದಲನೇ ಹೆಜ್ಜೆ ಇಡೋದಕ್ಕೆ ಸಹಾಯ ಆಗುತ್ತೆ ಮಾಹಿತಿ ಕೇಂದ್ರ ಅದು ಎಸ್ಪೆಷಲಿ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಆ ಪರ್ಟಿಕ್ಯುಲರ್ ಸ್ಕಿಲ್ ಅಲ್ಲಿ ಎಜುಕೇಟ್ ಮಾಡ್ಕೊಳ್ಳೋದಕ್ಕೆ ಸಿಗುವಂತ ಒಂದು ಸೌಕರ್ಯ. ಅದು ಎಲ್ಲಿರುತ್ತೆ ಈ ಸ್ತ್ರೀ ಶಕ್ತಿ ಕೇಂದ್ರ? ಇದನ್ನ ಎಲ್ಲ ಗ್ರಾಮೀಣ ಮತ್ತೆ ಅರ್ಬನ್ ಇದರಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಬಾಡೀಸ್ ಅಂತ ಇರುತ್ತೆ. ಮತ್ತೆ ಗ್ರಾಮದಲ್ಲಿ ಎಲ್ಲ ಗ್ರಾಮದಲ್ಲೂ ಗ್ರಾಮ ಪಂಚಾಯತಿಲಿ ಅದೆಲ್ಲ ಆ ಥರ ಕೇಂದ್ರಸ್ನ ಅವ್ರು ಅದಕ್ಕೇನೆ ಸ್ತ್ರೀಶಕ್ತಿ ಸಂಘಗಳು ಮಾಡ್ತಾರಲ್ಲ, ಅದೇ ಉದ್ದೇಶಕ್ಕೇನೆ ಸ್ತ್ರೀಶಕ್ತಿ ಸಂಘಗಳು ಸಹಿತ ಗ್ರೂಪ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡೋದೇ ಆ ಉದ್ದೇಶಕ್ಕೆ. ಏಕೆಂದ್ರೆ ಒಬ್ಬರಿಂದ ಒಂದು ಕೆಲಸ ಮಾಡಕ್ ಆಗದೆ ಇದ್ರೆ ಒಂದು 10 ಜನ ಸೇರ್ಕೊಂತು ಅಂತಂದ್ರೆ ಅದ್ರದ್ದು ಶಕ್ತಿನೇ ಬೇರೆ ಇರುತ್ತೆ, ಆ ಯೂನಿಟಿನೇ ಬೇರೆ ಇರುತ್ತೆ.
ಆ ನಿಟ್ಟಿನಲ್ಲೇ ಸ್ತ್ರೀ ಶಕ್ತಿ ಸಂಘಗಳದ್ದು ಸುಮಾರು ಒಂದು 15 ವರ್ಷದಿಂದ ಶುರು ಆಗಿದೆ. ಬಟ್ ಈಗ ಅದ್ರದ್ದು ಪ್ರೆಸೆನ್ಸ್ ತುಂಬಾ ಚೆನ್ನಾಗಿ ನಿಟ್ಟೂರಿದೆ. ಈ ಸ್ವಸಹಾಯ ಸಂಘ ಅಂದ ತಕ್ಷಣ ನಮ್ಮ ಹೆಣ್ಮಕ್ಳಿಗೆ ತಕ್ಷಣ ಗುರುತು ಸಿಕ್ಬಿಡುತ್ತೆ. ಹೌದು, ಓಕೆ, ನಮ್ಮ ಸಂಘಗಳ ಮೂಲಕ ಹೋದ್ರೆ ನಾವು ಏನ್ ಬೇಕೋ ಮಾಹಿತಿಯನ್ನು ಪಡ್ಕೊಳ್ಳೋದಿಕ್ಕೆ ಸ್ತ್ರೀ ಶಕ್ತಿ ಕೇಂದ್ರಗಳು ಇದೆ ಅನ್ನುವಂಥದ್ದು. ಅದೇ ತರನೇ ಗೌರ್ಮೆಂಟ್ ಇಂದ ಮಹಿಳಾ ವಂದನಾ ಯೋಜನೆ ಅಂತ ಮಾಡಿದ್ದಾರೆ. ಅದರಲ್ಲಿ ಗರ್ಭಿಣಿಯರಿಗೆ ಮತ್ತೆ ಹಾಲು ಉಣಿಸುವಂತ ಹೆಣ್ಮಕ್ಳಿಗೆ ಅವ್ರಿಗೂ ಸಹಿತ ಸಹಾಯಧನ ಕೊಡೋದಕ್ಕೋಸ್ಕರನೂ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಅವ್ರ ಪೌಷ್ಟಿಕತೆ, ಅವ್ರ ಆರೋಗ್ಯದ ಪೌಷ್ಟಿಕತೆ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು ಆ ಟೈಮಲ್ಲಿ. ಆವಾಗ ಏನಂತಂದರೆ ಹುಟ್ಟೋ ಮಕ್ಕಳಾಗಲಿ ಅಥವಾ ಒಂದು ಮಕ್ಕಳು ಬೆಳಿತಿರೋ ಮಕ್ಕಳಾಗಲಿ ಅವ್ರದ್ದು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಆ ಉದ್ದೇಶದಿಂದ ಆ ನಿಟ್ಟಿನಲ್ಲಿ ವುಮೆನ್ ಆ್ಯಂಡ್ ಚೈಲ್ಡ್ ಮಿನಿಸ್ಟ್ರಿಯಿಂದ ಈ ಒಂದು ಯೋಜನೆ ಜಾರಿ ಮಾಡಿದ್ದಾರೆ. ಈಗ ತಾನೇ ಆಗಸ್ಟ್ 1ರಿಂದ 7ರವರೆಗೂ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ನಾವು ಆಚರಣೆ ಮಾಡಿದ್ದೀವಿ. ಈ ಸಪ್ತಾಹದ ಒಂದು ಬ್ಯಾಕ್ಗ್ರೌಂಡ್ ಇರುವಾಗ್ಲೇನೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಅಂದ್ರೆ ಹಾಲುಣಿಸುವಂತಹ ತಾಯಂದರ ಪೌಷ್ಟಿಕತೆ ಎಷ್ಟು ಮುಖ್ಯ ಅನ್ನೋದು ತುಂಬಾ ಮುಖ್ಯ. ಅದು ಒಂಥರ ಅಮೃತ ಮಕ್ಕಳಿಗೆ. ಹೌದು, ಅವರು ಆ ಪೀರಿಯಡ್ ಅಲ್ಲಿ ಬೇರೆ ಯಾವ ಆಹಾರನೂ ತಗೊಳ್ಳಲ್ಲ. ಅವ್ರು ಬರೀ ಹಾಲು ಬಿಟ್ರೆ ಬೇರೆ ಏನ್ ಯಾವ ಆಹಾರನೂ ಕೊಡದೇ ಇರೋದ್ರಿಂದ ಅವ್ರಿಗೆ ಅಲ್ಲಿ ಸಿಗುವಂತ ಎಲ್ಲಾ ಪೌಷ್ಟಿಕತೆ ಅವ್ರಿಗೆ ಮುಂದೆ ಅವರು 100 ವರ್ಷ ಕಾಲ ಹೆಂಗೆ ಚೆನ್ನಾಗಿರ್ಬೇಕು, ಆ ಚೆನ್ನಾಗಿರೋದಕ್ಕೆ ಏನೇನು ಪೌಷ್ಟಿಕತೆ ಬೇಕು ಅದೆಲ್ಲಾನು ಆ ಒಂದು ವರ್ಷದ ಪೀರಿಯಡ್ ಅಲ್ಲಿ ಅವ್ರಿಗೆ ಸಿಗುತ್ತೆ. ಆ ಒಂದು ವರ್ಷದಲ್ಲಿ ಪೌಷ್ಟಿಕತೆ ಕೊಡೋದಿಕ್ಕೆ ತಾಯಿ ಸರಿಯಾಗಿರ್ಬೇಕು. ಅದಕ್ಕೆ ಗೌರ್ಮೆಂಟ್ ಇಂದ ವಂದನಾ ಯೋಜನೆ ಅಂತ ಮಾಡಿದ್ದಾರೆ. ಆ ವಂದನಾ ಯೋಜನೆಯಲ್ಲಿ ಅವ್ರಿಗೆ ಸಹಾಯಧನ ಸಿಗುತ್ತೆ. ಅವ್ರಿಗೆ ವಂದನಾ ಯೋಜನೆ ಮುಖ್ಯವಾಗಿ ಹಾಲುಣಿಸುವ ತಾಯಂದಿರಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಸಹಾಯಕವಾಗಿ ಇರುವಂಥದ್ದು. ಏನ್ ಮಾಡ್ತಾರೆ ಇದರಲ್ಲಿ ಅಂದ್ರೆ ಅವರು ಎನ್ರೋಲ್ ಮಾಡ್ಕೊಂಡ್ರೆ, ಅವ್ರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅಂದ್ರೆ ಆ ಪರ್ಟಿಕ್ಯುಲರ್ ಹಳ್ಳಿಲಿ, ವಿಲೇಜ್ ಅಲ್ಲಿ, ಇದು ಜಾಸ್ತಿ ಗ್ರಾಮೀಣ ಕ್ಷೇತ್ರದಲ್ಲಿ ಮಾತ್ರನೇ ಬರುತ್ತೆ. ಅಂತ ಜಾಗದಲ್ಲಿ ಅವರಲ್ಲಿ ಪಂಚಾಯಿತಿಯಿಂದ ಅವ್ರಿಗೆ ಎನ್ರೋಲ್ ಮಾಡಿಸ್ಕೊಂಡು ಅವ್ರಿಗೆ ಸಹಾಯಧನ ಸಿಗೋ ಥರ ಮಾಡ್ತಾರೆ. ಅದನ್ನ ಇದು ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರ ಆರ್ಥಿಕತೆ ಅಂದ್ರೆ ಅವ್ರ ಬಡತನ ಇರ್ಬೋದು, ಅವ್ರಿಗೆ ಪೌಷ್ಟಿಕತೆಗೋಸ್ಕರ ಸಿಗುವಂಥದ್ದು ಏನೇನು ಬೇಕೋ ಅದೆಲ್ಲ ತೊಗೊಳಕ್ ಆಗದೆ ಇರ್ಬೋದು. ಅಂಥದ್ದೆಲ್ಲನೂ ಅವ್ರಿಗೆ ಆ ಸಹಾಯಧನದಿಂದ ಅವ್ರಿಗೆ ಅನುಕೂಲ ಆಗತ್ತೆ. ಅವ್ರು ಅಂದ್ರೆ ಯಾರ ಮೇಲೂ ಅವಲಂಬನೆ ಇಲ್ಲದ ತಾವಾಗಿ ತಮಗೆ ಬೇಕಾದಂತ ಆಹಾರವನ್ನು ಒದಗಿಸಿಕೊಳ್ಳೋದಿಕ್ಕೆ ಈ ಆರ್ಥಿಕತೆ ಸಹಾಯ ಮಾಡುತ್ತೆ. ಅದಕ್ಕೆ ಬೇಕಾದಂತ ಹಣವನ್ನ ಈ ವಂದನಾ ಯೋಜನೆಯಲ್ಲಿ ಒದಗಿಸಿಕೊಡ್ತಾರೆ. ಓಕೆ, ಈಗ ಮೊದಲನೇ ಹೆಜ್ಜೆ ಶಕ್ತಿ ಕೇಂದ್ರಗಳು, ಎರಡನೇದಾಗಿ ತಾಯಿಯಂದರಿಗೆ ಬೇಕಾದಂತ ವಂದನಾ ಯೋಜನೆ. ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಏನಂತಂದ್ರೆ ಒಂದು ಅಕೌಂಟ್ ಇರಬೇಕು ಬ್ಯಾಂಕಲ್ಲಿ. ಮುಂಚೆ ಎಲ್ಲಾನು ನಾವು ಹೇಳಿದ್ನಲ್ಲ ನಿಮಗೆ, ಮುಂಚೆ ಹೇಳ್ದಂಗೆ ಡಬ್ಬದಲ್ಲಿ ಇಡ್ತಿದ್ರು. ಆ ಡಬ್ಬದಲ್ಲಿ ಏನು ಕೂಡಿಸ್ತಿದ್ರಲ್ಲ ಅದನ್ನೇ ನೀವು ಈಗ ಇದು ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಅಂತ ಮಾಡಿದ್ದಾರೆ. ಆ ಜನ್ಧನ್ ಯೋಜನೆಯಲ್ಲಿ ಇದು 0 ಬ್ಯಾಲೆನ್ಸ್ ಅಕೌಂಟ್. ಇದು ಅದಕ್ಕೆ ಯಾವುದೇ ಥರದ್ದು ಇದ್ರಲ್ಲಿ ಏನಂತಂದ್ರೆ, ಒಂದು ನೀವು ಡಬ್ಬದಲ್ಲಿ 10 ವರ್ಷ ಇಟ್ಟಿದ್ರು ನಿಮ್ಗೆ ಅದರಲ್ಲಿ ಏನು ವೃದ್ಧಿ ಆಗಲ್ಲ, ಬಡ್ಡಿ ಬರಲ್ಲ. ಈ ಜನ್ಧನ್ ಯೋಜನೆಯಲ್ಲಿ ಸೇವಿಂಗ್ಸ್ ಮಾಡಿ ಇಟ್ಟು ಅಂತಂದ್ರೆ ಎಲ್ಲ ಹೆಣ್ಮಕ್ಳು ಅಂತಲ್ಲ, ಎಲ್ಲರೂ ಒಂದೊಂದು ಅಕೌಂಟ್ ಇಟ್ಕೊಂಡಿರ್ಬೇಕು. ಆ ಅಕೌಂಟ್ ಇಟ್ಕೊಂಡಿತ್ತು ಅಂತಂದ್ರೆ ಎಷ್ಟಾಗತ್ತೆ ಅವ್ರಿಗೆ ಅಷ್ಟು. ಇವತ್ತಿನ ದಿನ ನಾನು 100 ರೂಪಾಯಿ ಸಂಪಾದನೆ ಮಾಡ್ತು ಅಂತಂದರೆ ಅದರಲ್ಲಿ 10 ರೂಪಾಯಿನ ನಾನು ಸೇವ್ ಮಾಡಿ 90 ರೂಪಾಯಲ್ಲಿ ನಾನು ನನ್ನ ಜೀವನ ನಡೆಸೋದಕ್ಕೆ ಯೋಚನೆ ಮಾಡಿದ್ರೆ ಮಾತ್ರನೇ ಸೇವಿಂಗ್ಸ್ ಆಗೋದು. ನಾನು 100 ರೂಪಾಯಿ ಸಂಪಾದನೆ ಮಾಡಿ 100 ರೂಪಾಯಲ್ಲಿ ಎಷ್ಟು ಮಿಗತ್ತೆ ಅದನ್ನು ನಾನು ಸೇವ್ ಮಾಡ್ತೀನಿ ಅಂತಂದರೆ ಅದು ಸೇವಿಂಗ್ಸ್ ಆಗಲ್ಲ. ಯಾಕಂದರೆ ಒಂದಿನ 2 ರೂಪಾಯಿ ಮಾಡ್ಬೋದು, ಮಾರೋ ದಿನ 110 ರೂಪಾಯಿ ಖರ್ಚಾಗ್ಬೋದು. ಸೊ ನಿಮ್ಮ ಹತ್ರ ಇರೋ ದುಡ್ಡನ್ನು ಖಾಲಿ ಆಗಬಾರ್ದು ಅನ್ನೋದಕ್ಕೆ ಇರಬೇಕು ಅಂತಂದರೆ ನಿಮಗೆ ಫಸ್ಟು 10 ರೂಪಾಯಿನ ಎತ್ತಿಟ್ಬಿಟ್ಟು ಆಮೇಲೆ 90 ರೂಪಾಯಲ್ಲಿ ಅಂದ್ರೆ ನನ್ನ ಸಂಪಾದನೆಯ 1% ಭಾಗವನ್ನ ಸೇವಿಂಗ್ಸ್ ಅಲ್ಲಿ ಇಡಬೇಕು. ಅದು ಇಡೋದ್ರಿಂದ ಅಡ್ವಾಂಟೇಜನ್ನು ಹೇಳ್ತೀನಿ. ಅದು ಒಂದು ಅಕೌಂಟ್ ಓಪನ್ ಮಾಡಿ ಅದನ್ನ ಅಕೌಂಟಲ್ಲಿ ಒಂದು 10 ರೂಪಾಯಿ ಇಡ್ತೀವಿ. 100 ರೂಪಾಯಿ ಸಂಪಾದನೆ ಮಾಡಿದ್ರೆ 10 ರೂಪಾಯಿ ಇಡ್ತೀವಿ. ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತ ಒಂದು ಮಾಡಿದ್ದಾರೆ. ಅದೇ ಥರನೇ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತಲೂ ಮಾಡಿದ್ದಾರೆ. ಈ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ಅಪ್ ಟು 50 ವರ್ಷ ತನಕ ಇರುವಂಥ ಯಾರೇ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಅವ್ರಿಗೆ 2 ಲಕ್ಷ ತನಕ ಗೌರ್ಮೆಂಟ್ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿ ಪ್ರೊಟೆಕ್ಷನ್ಗೋಸ್ಕರನೇ 2 ಲಕ್ಷ ರೂಪಾಯಿನ ಇನ್ಶೂರೆನ್ಸ್ ಆಗಿ ಕವರ್ ಮಾಡಿರ್ತಾರೆ. ಇದಕ್ಕೆ ವರ್ಷಕ್ಕೆ 436 ರೂಪಾಯಿ ತೊಗೊಳ್ತಾರೆ. ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ನಿಮಗೆ 30 ರೂಪಾಯಿ 30ರಿಂದ 35 ರೂಪಾಯಿನ ಅವರು ಅದಕ್ಕೆ ಕೂಡಿಸ್ಬೇಕು. ಅದೇ ಥರನೇ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು, ಅದು ಸುರಕ್ಷಾ ಬಿಮಾ ಯೋಜನಾ ಅಂತ ಅಂದ್ಬಿಟ್ಟು ಅದರಲ್ಲಿ ಅದೂ 2 ಲಕ್ಷ ರೂಪಾಯಿ ಕವರೇಜ್ ಇರುತ್ತೆ. ಅದು 70 ವರ್ಷ ತನಕ ಎಲಿಜಿಬಿಲಿಟಿ ಇದೆ. ಅದರಲ್ಲಿ 20 ರೂಪಾಯಿ ವರ್ಷಕ್ಕೆ ಕೊಡಬೇಕು. ವರ್ಷಕ್ಕೆ 20 ರೂಪಾಯಿ ಕೊಟ್ಟರೆ, ಈಗ ನಾವೆಲ್ಲರೂ ಪರ್ಸನಲ್ ಆಕ್ಸಿಡೆಂಟ್ ಅಂತಂದ್ರೆ ಏನು ಅನ್ಕೋತೀವಿ ಅಂದರೆ, ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆದರೆ ಮಾತ್ರನೇ ಸಿಗತ್ತೆ
ಅದಲ್ಲ, ನಾವು ಹಳ್ಳಿಗಳಿದ್ದಾಗ ನಾವು ಅಕಸ್ಮಾತ್ ತೆಂಗಿನ ಮರ ಹತ್ತಿರ್ತಾರೆ ಪಾಪ, ಆ ತೆಂಗಿನ ಮರದ ಹತ್ತಿರ್ಬೇಕಾದ್ರೆ ಏನೋ ಜಾರ್ ಬೀಳ್ತಾರೆ, ಬಿದ್ದಾಗ ಏನಾರು ಅನಾಹುತ ಆಗುತ್ತೆ, ಅಂತ ಅನಾಹುತಕ್ಕೂ ಅಥವಾ ಹಾವು ಕಚ್ಚಿರುತ್ತೆ, ಇದೆಲ್ಲಾನು ಕವರೇಜ್ ಇರುವಂಥದ್ದು. ಆಕ್ಸಿಡೆಂಟ್ ಅಂದರೆ ಎನಿ ಆಕ್ಸಿಡೆಂಟ್, ಯಾವುದೇ ಥರದ್ದೊಂದು ಅನಿರೀಕ್ಷಿತ ಅಂಥದ್ದಾಗೋದ್ರಿಂದ ಅವ್ರ ಮನೆಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. 2 ಲಕ್ಷ ರೂಪಾಯಿ ಸಿಗೋದು, ಆ 2 ಲಕ್ಷ ರೂಪಾಯಿ ಎಷ್ಟು ಇಂಪಾರ್ಟೆಂಟು ಅನ್ನೋದು ಆ ಫ್ಯಾಮಿಲಿಗೆ ಮಾತ್ರನೇ ಗೊತ್ತಿರುತ್ತೆ ಆ ಒಂದು ಸಂದರ್ಭದಲ್ಲಿ. ಸೊ ಸಂಪಾದನೆ ಮಾಡ್ತಿರೋರು ಅಕಸ್ಮಾತ್ ಯಾರಾದರೂ ಮನೇಲಿ ಇಲ್ಲ ಅಂತಂದರೆ ಈ ಥರ ಒಂದು ಬೆನಿಫಿಟ್ ಸಿಕ್ಕಿದ ಮೇಲೇ ಗೊತ್ತಾಗತ್ತೆ ಅವ್ರಿಗೆ ಅದ್ರದ್ದು ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ 20 ರೂಪಾಯಿ ಮತ್ತು 436 ರೂಪಾಯಿ ತುಂಬ ದೊಡ್ಡದಲ್ಲ ವರ್ಷಕ್ಕೆ ನಾವು ಕಟ್ಟುವಂಥದ್ದು. ಸೊ ಅದನ್ನು ಎಲ್ಲರೂ ಉಪಯೋಗ ಪಡ್ಕೊಂತು ಅಂತಂದರೆ ಖಂಡಿತ ಅವ್ರ ಫ್ಯಾಮಿಲಿ ಸೆಕ್ಯೂರ್ಡ್ ಆಗಿ 4 ಲಕ್ಷ ತನಕ ಸೆಕ್ಯೂರ್ಡ್ ಆಗಿ ಇರುತ್ತೆ. ಈ ಒಂದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಯಾಕೆ ಅಂತಂದ್ರೆ ಮೊದಲಿಗೆ ನಾನು ಹಣ ಕೂಡಿಸಿಟ್ಟು ಅದಕ್ಕೆ ಬೇಕಾದಂತ ಹಣವನ್ನ ಅದರಲ್ಲಿ ಉಳಿತಾಯ ಖಾತೆನಲ್ಲಿ ಉಳಿಸಿಟ್ಟು ಉಳಿದಿದ್ದು ಏನಿರುತ್ತೆ ಅದನ್ನ ಬಳಸ್ಕೋಬೇಕು ಅಂದಾಗ ಅಯ್ಯೋ ಬೇಡ ಬಿಡು, ನಂಗೆ ಇವತ್ತು 10 ರೂಪಾಯಿ ಮುಖ್ಯನೇ ಅನ್ನೋದು ಬಂದ್ಬಿಡುತ್ತೆ, ಬರಬೇಕು. ಮತ್ತು ಅದೇ ಥರನೇ ಇನ್ನೊಂದು ಅಟಲ್ ಪೆನ್ಷನ್ ಯೋಜನಾ ಅಂತ ಮಾಡಿದ್ದಾರೆ. ಅದು 18ರಿಂದ 40 ವರ್ಷ ತನಕ ಅವ್ರಿಗೆ ಎಲಿಜಿಬಲ್ ಇರುತ್ತೆ. ಅವರು ತಿಂಗಳಿಗೆ 45, 50, 100 ಈ ಥರ ಆ ಯೋಜನೆಯಲ್ಲಿ ಹಾಕ್ಕೊಂಡೋದ್ರೆ 60 ವರ್ಷ ಆದಮೇಲೆ ಅವ್ರಿಗೆ 1,000ದಿಂದ 5,000 ತನಕ ಅವ್ರಿಗೆ ಪೆನ್ಷನ್ ಬರುತ್ತೆ. ಇದು ಲೈಫ್ ಲಾಂಗ್ ಬರುವಂಥದ್ದು. 18ರಿಂದ 40 ವರ್ಷ ತನಕ ಕೂಡ ಹಾಕಬೇಕು ಆ ಯೋಜನೆಯಲ್ಲಿ, ದುಡ್ಡು ಹಾಕಬೇಕು. ದುಡ್ಡು ಹಾಕಿದ್ರೆ ಅವ್ರಿಗೆ 60 ವರ್ಷ ಆದಮೇಲೆ 60 ವರ್ಷ 1 ತಿಂಗಳಿಂದನೇ ಅವ್ರಿಗೆ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು 1,000 ಸೆಲೆಕ್ಟ್ ಮಾಡ್ಕೋಬೋದು, 2,000 ಸೆಲೆಕ್ಟ್ ಮಾಡ್ಕೋಬೋದು, 5,000 ಸೆಲೆಕ್ಟ್ ಮಾಡ್ಕೋಬೋದು. ಆ ಅನುಗುಣವಾಗಿ ಅವ್ರಿಗೆ ಪ್ರೀಮಿಯಮ್ ಇರುತ್ತೆ ಪ್ರತಿ ತಿಂಗಳು. ಅದು ತುಂಬ ನಾಮಿನಲ್ ಆಗಿರುತ್ತೆ. ತಿಂಗಳಿಗೆ ನಿಮಗೆ 100 ರೂಪಾಯಿಂದ ಒಂದು ಪ್ರಾಬಬ್ಲಿ 250 ರೂಪಾಯಿ 300 ರೂಪಾಯಿ ತನಕ ಬರುತ್ತೆ. ಇಷ್ಟು ಅಮೌಂಟ್ ಹಾಕಿದ್ರೆ ನಿಮಗೆ ನಮ್ಗೆ 60 ವರ್ಷ ಆದಮೇಲೆ ಯಾರ ಮೇಲೂ ಅವಲಂಬನೆ ಇಲ್ಲದೆ ಸ್ವಾವಲಂಬನೆಯಾಗಿ 5,000 ರೂಪಾಯಿ ನಮ್ಮ ಕೈಗೆ ಪೆನ್ಷನ್ ಬರ್ತಾ ಇದೆ ಅಂತಂದರೆ ನಾನು ಸಾಯೋ ತನಕನೂ ಬರ್ತಿರುತ್ತೆ. ಅದು ತುಂಬ ಮುಖ್ಯವಾದದ್ದು. ಅಂದರೆ ನೀವು ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ, ನಿಮಗೆ ಪೆನ್ಷನ್ ಬರುತ್ತೆ ಅನ್ನೋ ಇರಲ್ಲ. ನಾನು ಯಾವುದು ಉದ್ಯೋಗ ಮಾಡ್ತಿದ್ದೀನೋ ಅದಕ್ಕೂ ಬರುತ್ತೆ. ಇದ್ರ ಜೊತೆಗೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತಲೂ ಒಂದಿದೆ, NPS ಅಂತ ಇದೆ, ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ ಹಾಕಿದ್ರು ಅವ್ರಿಗೂ 60 ವರ್ಷದ ಮೇಲೆ ಅವ್ರಿಗೆ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇನಾಗುತ್ತೆ ಅಂತಂದರೆ ಯಾರ ಮೇಲೂ ಡಿಪೆಂಡ್ ಆಗೋ ನೆಸೆಸಿಟಿ ಇರಲ್ಲ. ನನಗೆ ಪ್ರಾಬ್ಲಿ ವಯಸ್ಸಾದ್ಮೇಲೆ ನಾನು ಯಾರ ಮೇಲಾದರೂ ಡಿಪೆಂಡ್ ಆಗಲೇಬೇಕಾಗತ್ತೆ, ಬಟ್ ಫಿಸಿಕಲಿ ಡಿಪೆಂಡ್ ಆಗಬೇಕಾಗತ್ತೆ, ಬಟ್ ಫೈನಾನ್ಷಿಯಲಿ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಅಂದರೆ ಇದು 3 ಹೇಗೆ ಒಂದಕ್ಕೊಂದು ಪೂರಕವಾಗಿದೆ ಅನ್ನುವಂಥದ್ದು. ಈಗ ಜನ್ಧನ್ ಯೋಜನೆಯಲ್ಲಿ ನಾನು ಉಳಿತಾಯ ಖಾತೆನಲ್ಲಿ ಹಣ ಕೂಡಿಸಿಡ್ತಾ ಹೋಗ್ಬೋದು. ಮತ್ತೆ ವಿಮಾ ಯೋಜನೆ ಅಡಿಯಲ್ಲಿ ನನಗೆ ಏನಾದರೂ ವಯಸ್ಸಾದಾಗ ಬೇಕಾದಂಥ ಸಹಾಯಕ್ಕೆ ಏನಿದೆ, ಅಪಘಾತಗಳಾದಾಗ ಇದಕ್ಕೆ ಎಲ್ಲದಕ್ಕೂ ನನಗೆ ಹಣ ಸಿಗತ್ತೆ. ಇದಲ್ದಿರಾ ನಾನು ಈ ಒಂದು ಈಗ ನೀವು ಹೇಳಿದಂತ ಅಟಲ್ ಪೆನ್ಷನ್ ಯೋಜನೆ ನಾ ಬದುಕಿರೋವರೆಗೂ ನನಗೆ ಬೇಕಾದಷ್ಟು ಪೆನ್ಷನ್ ಬರ್ತಾ ಇರುತ್ತೆ. ಮತ್ತು ಮಿಕ್ಕಿದ ಕಾರ್ಪಸ್ ಏನಿರುತ್ತೆ ಆ ಕಾರ್ಪಸ್ ಅವ್ರ ನಾಮಿನಿಗೆ ಹೋಗುತ್ತೆ. ಯಾವುದೂ ಕೇಂದ್ರ ಸರ್ಕಾರ ಇಟ್ಕೊಳ್ಳೋದಿಲ್ಲ, ಅದನ್ನು ಆ ಫ್ಯಾಮಿಲಿಗೇನೆ ಕೊಡುತ್ತೆ. ಇದು ಒಂದು ತುಂಬ ಒಳ್ಳೆ ಯೋಜನೆ. ಇದನ್ನು ನಾವು ಎಜುಕೇಟ್ ಮಾಡ್ತಾ ಇದ್ದೀವಿ, ಬ್ಯಾಂಕರ್ ಆಗಿ ನಾವು ಎಜುಕೇಟ್ ಮಾಡ್ತಾ ಇರ್ತೀವಿ. ಈವನ್ BBMP ಅವರು ನಮ್ಮ ಅಂದರೆ ಕರ್ನಾಟಕದಲ್ಲಿ BBMP ಮತ್ತು ಎಲ್ಲ ಸರ್ಕಾರದಲ್ಲೂ ಅವರು ಇದನ್ನು ತುಂಬ ಜಾರಿ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೆ ಬೆನಿಫಿಷರಿ ಸಿಗ್ತಾ ಇದೆಯಲ್ಲ ಅವರೆಲ್ಲರೂ ಇಂಥದ್ರೆಲ್ಲ ಅಳವಡಿಸ್ಕೋಬೇಕು. ಅವಾಗ ಅವ್ರಿಗೆ ಅವ್ರ ಸಹಾಯಧನ ಏನು ಸಿಗ್ತಾ ಇದೆಯಲ್ಲ ಅದರಿಂದ ಉಪಯೋಗ ಆಗುತ್ತೆ, ಅವ್ರಿಗೆ ಉಪಯೋಗ ಆಗುತ್ತೆ. 60 ವರ್ಷ ಆದಮೇಲೆ ಅವರು ಯಾರ ಮೇಲೂ ಡಿಪೆಂಡ್ ಆಗದೆ ಅವ್ರಿಗೆ ಅವ್ರ ಪಾಟ್ಗೆ ಅವ್ರಿಗೆ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜ. ಇದು ಏನು ಸಾಮಾನ್ಯವಾಗಿ ಪುರುಷ ಮಹಿಳೆ ಅನ್ನೋ ಭೇದ ಇಲ್ಲದೆ ಇರುವಂಥದ್ದು, ಮಹಿಳೆಯರಿಗೋಸ್ಕರ ಇರುವಂಥದ್ದು ಅಂದರೆ ಸ್ವಸಹಾಯ ಸಂಘ ತುಂಬ ಚೆನ್ನಾಗಿದೆ. ಈಗ ಸ್ವಸಹಾಯ ಸಂಘದಲ್ಲಿ ಯಾರದನ್ನು ಬ್ಯಾಂಕಲ್ಲಿ ಅದರದ್ದು ಉಪಯೋಗ ಪಡ್ಕೊಂಡು ಇಂಟ್ರೆಸ್ಟ್ ಸಬ್ಸಿಡಿ ತೊಗೊಂಡು ಮತ್ತು ಸಬ್ಸಿಡಿನೂ ತೊಗೊಂಡು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಹೇಳ್ತಾರೆ, ಅಂದರೆ ಕನ್ಸೆಷನ್ ಇನ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ, ಅದನ್ನು ಯಾರು ಉಪಯೋಗಿಸ್ಕೊಂಡು ತುಂಬ ವಿವೇಚನೆಯಿಂದ ಪ್ರಾಂಪ್ಟಾಗಿ ರಿಪೇ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವರು ಇವತ್ತು ತುಂಬ ಚೆನ್ನಾಗಿ ಅವ್ರದ್ದು ಸ್ವಸಹಾಯ ಸಂಘಗಳಂತೂ ಪ್ರೈಮ್ ಮಿನಿಸ್ಟ್ರಿಂದನೂ ಅವಾರ್ಡ್ ಸಿಗೋವಂಥ ಸ್ವಸಹಾಯ ಸಂಘಗಳಿದೆ. ಈಗ ಅಷ್ಟು ಚೆನ್ನಾಗಿ ಬೆಳೆದಿದೆ. ಯಾರದನ್ನು ಅಂದರೆ ಇವತ್ತು ಒಂದಿನಕ್ಕೆ ಮಟ್ಟಿಗೆ ನಾನು ತೊಗೊಂಡು ಇನ್ನು ಸರಿ ಕೈ ಕಟ್ಟದೆ ಹೋಗ್ತಾರಲ್ಲ ಅವ್ರು ಸಕ್ಸಸ್ ಆಗಬೇಕು ಅಂತಂದರೆ ನಾವು ಪ್ರಾಂಪ್ಟಾಗಿ ನಾವು ಅದನ್ನು ರಿಪೇ ಮಾಡ್ತಾ ಇರಬೇಕು, ಅದನ್ನು ಸದುಪಯೋಗ ಪಡಿಸಬೇಕು. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ಮನೇಲಿ ಮೆಣಸಿನ ಪುಡಿ ಮಾಡೋದು ಇದಿರುತ್ತೆ, ಕುರುಕಲು ತಿಂಡಿ ಮಾಡೋದಿರುತ್ತೆ. ಅವರೆಲ್ಲರೂ ಸ್ವಸಹಾಯ ಸಂಘಕ್ಕೆ ನಾವೊಂದು 5 ಲಕ್ಷ ರೂಪಾಯಿ ಸಾಲ ಕೊಡ್ತು ಅಂತಂದರೆ ಸ್ವಸಹಾಯ ಸಂಘದಲ್ಲಿ ಅವ್ರು 20 ಜನಕ್ಕೆ 25 ಸಾವಿರ ರೂಪಾಯಿ ಕೊಟ್ಟರೆ ಅದೊಂದು ದೊಡ್ಡ ಬಂಡವಾಳ ಅದು. ಆ 25 ಸಾವಿರದಿಂದ ಅವರು ತುಂಬ ಚೆನ್ನಾಗಿ ವೃದ್ಧಿ ಮಾಡ್ಬೋದು. ಈಗಂತೂ ಎಲ್ಲ ಕಡೆನೂ ರೆಡಿಮೇಡ್ ಫುಡ್ಸ್ ತುಂಬ ಇರೋದ್ರಿಂದ
ಆ ಥರದ ಆಕ್ಟಿವಿಟೀಸ್ಗೆ ತುಂಬ ಉತ್ತೇಜನ ಇದೆ, ಮತ್ತು ಎನ್ಕರೇಜ್ಮೆಂಟು ಮತ್ತು ಎಲ್ಲ ಮೋಟಿವೇಶನು ಎಲ್ಲ ಸಿಗೋದ್ರಿಂದ ಇಂಟ್ರೆಸ್ಟ್ ಸಬ್ಸಿಡಿನೂ ಸಿಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಸಬ್ಸಿಡಿನೂ ಸಿಗುತ್ತೆ. ಒಂದು ಏನಂತಂದರೆ ಇವರು ಪ್ರಾಂಪ್ಟಾಗಿ ಸ್ವಸಹಾಯ ಸಂಘ ಕಟ್ಟಬೇಕು, ಸ್ವಸಹಾಯ ಸಂಘ ಅವರು ಬ್ಯಾಂಕಿಗೆ ಕಟ್ಟಬೇಕು. ಇದು ಕಟ್ತಾ ಇದ್ರೆ ಪ್ರತಿ ವರ್ಷನೂ ಅವ್ರದ್ದು ಇವತ್ತು 1 ಲಕ್ಷ ಕೊಟ್ಟಿದ್ರೆ ನೆಕ್ಸ್ಟ್ ಟೈಮ್ 1,20,000 ಕೊಡ್ತಾರೆ, ಅದಾದಮೇಲೆ 1,50,000 ಕೊಡ್ತಾರೆ. ಅವ್ರದ್ದು 6 ತಿಂಗಳು ಅವ್ರದ್ದು ಸೇವಿಂಗ್ಸು ಕರೆಕ್ಟಾಗಿದೆ, ಬುಕ್ಸ್ ಆಫ್ ಅಕೌಂಟ್ಸ್ ನೀಟಾಗಿ ಇಟ್ಕೊಂಡಿರ್ಬೇಕು. ಅವ್ರದ್ದು ಒಂದೇ ಒಂದು ಏನಂದರೆ ಸ್ವಸಹಾಯ ಸಂಘಗಳಿಗೆ ಏನು ಇಂಪಾರ್ಟೆಂಟ್ಸು ಅಂತಂದರೆ ಮೀಟಿಂಗ್ ಮಾಡಬೇಕು ಅವರು, ಮತ್ತು ಬುಕ್ಸ್ ನೀಟಾಗಿ ಇಟ್ಕೋಬೇಕು, ಮತ್ತು 6 ತಿಂಗಳು ಪ್ರಾಂಪ್ಟಾಗಿ ಸೇವಿಂಗ್ಸನ್ನು ಮಾಡ್ತಾ ಇರಬೇಕು. ಆ ಸೇವಿಂಗ್ಸ್ ಬೇಸಿಸ್ ಮೇಲೆ 6 ಪಟ್ಟು ಲೋನು ಬ್ಯಾಂಕ್ ಕೊಡುತ್ತೆ. ಒಂಥರ ಇದು ಸಿಬಿಲ್ ಸ್ಕೋರ್ ಇದ್ದಂಗೆ. ಅದು ಸಿಬಿಲ್ ಸ್ಕೋರ್ ಇದ್ದಂಗೆ ಅದು ಸಿಬಿಲ್ ಸ್ಕೋರ್ ಇದ್ದಂಗೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಸ್ವಸಹಾಯ ಸಂಘದಲ್ಲಿ ಅವರು ಲೋನ್ ಪಡ್ಕೋತಾರೆ, ಮತ್ತು ಇಂಡಿವಿಜುವಲಿನೂ ಅವ್ರಿಗೆ ಅಕಸ್ಮಾತ್ ಏನಾದರೂ ಅದು ಸಾಲಿಲ್ಲ ಅಂತಂದರೆ ಸ್ವಸಹಾಯ ಸಂಘದಿಂದ ಬರುವಂಥದ್ದನ್ನು ಬಂಡವಾಳ ಅಂತ ತೊಗೊಂಡು ಬ್ಯಾಂಕಿಂದ ಕೊಡುವಂಥ ದುಡ್ಡನ್ನ ಅವರು ಎಂಡ್ಯೂಸ್ ಯೂಸ್ ಮಾಡಿಕೊಂಡು ಏನು ತೊಗೋಬೇಕು ಅದನ್ನು ಮಾಡ್ಕೊಂಡು, ಮಿಷನರಿ ತೊಗೋಬೇಕು ಅಂದರೆ ಮಿಷನರಿ, ಅಥವಾ ಟೈಲರಿಂಗ್ ಮಿಷಿನ್ ತೊಗೋಬೇಕು ಅಂದರೆ ಟೈಲರಿಂಗ್ ಮಿಷಿನ್ನು, ಅದೆಲ್ಲ ಮಾಡ್ಕೊಂತು ಅಂತಂದರೆ ಅವ್ರಿಗೆ ಅದರಲ್ಲಿ ವೃದ್ಧಿ ಆಗ್ತಾ ಬರ್ತಾ ಇರತ್ತಲ್ಲ, ಅದ್ರಲ್ಲಿ ರೀಪೇಮೆಂಟ್ಗೆ ಏನೇನು ಕಷ್ಟ ಆಗೋದಿಲ್ಲ. ಈಗ ಸ್ವಸಹಾಯ ಸಂಘದಲ್ಲಿ ಇಂಡಿವಿಜುವಲ್ ಮೆಂಬರ್ಸ್ ಇರ್ತಾರೆ. ಹೌದು. ಸ್ವಸಹಾಯ ಸಂಘದ ಮೂಲಕ ಅವರು ಲೋನ್ಗೆ ಅಪ್ಲೈ ಮಾಡಬೇಕಾ ಅಥವಾ ಇಂಡಿಪೆಂಡೆಂಟಾಗಿ ಅಪ್ಲೈ ಮಾಡಿ? ಸ್ವಸಹಾಯ ಸಂಘದ ಮೂಲಕನೇ ಅಪ್ಲೈ ಮಾಡಬೇಕು. ಓಕೆ. ಇಂಡಿಪೆಂಡೆಂಟ್ ಆಗಿ ಅವ್ರದ್ದು ಬೇರೆ ಸ್ಕಿಲ್ ಏನಿರುತ್ತೆ ಆ ಸ್ಕಿಲ್ಗೆ ಅನುಗುಣವಾಗಿ ನಾನು ಹೇಳ್ದಂಗೆ ಸ್ವಸಹಾಯ ಸಂಘದಿಂದ ಅವ್ರು ತೊಗೊಂಡಿರ್ತಾರೆ. ಒಂದು 5 ಲಕ್ಷ ಅಂದರೆ 25,000 ಅವ್ರಿಗೆ ಸಿಕ್ಕಿರುತ್ತೆ. ಅದನ್ನು ಬಂಡವಾಳ ಅಂತ ತೊಗೊಂಡು ಬ್ಯಾಂಕಿಂದ ಮುದ್ರಾ ಯೋಜನೆಯಲ್ಲಿ ಲೋನ್ ತೊಗೋಬೋದು ಅವರು. ಅವ್ರು ಅಕಸ್ಮಾತ್ ಟೈಲರಿಂಗ್ ಮಿಷಿನ್ ಇಟ್ಕೋತೀನಿ, 10 ಟೈಲರಿಂಗ್ ಮಿಷಿನ್ ಇಟ್ಕೋತೀನಿ, ಅದನ್ನು ಬಟ್ಟೆ ಹೊಲಿಯೋದಕ್ಕೆ ತುಂಬ ಆರ್ಡರ್ಸ್ ಇದೆ ಅಂತ ಅಂತಂದರೆ ಟೈಲರಿಂಗ್ ಮಿಷಿನ್ಗೆ ಒಂದು 10 ಟೈಲರಿಂಗ್ ಮಿಷಿನ್ ತೊಗೋತೀನಿ ಅಂತಂದರೆ ಬ್ಯಾಂಕಿಂದ ಒಂದು 50,000 ಕೊಡ್ತಾರೆ, ಅವರೊಂದು 25,000 ಹಾಕ್ತಾರೆ, ಅವ್ರು 75,000 ಕೊಡ್ತಾರೆ, ಅವರೊಂದು 25,000 ಹಾಕ್ತಾರೆ, 1 ಲಕ್ಷ ರೂಪಾಯಿ ಆಗುತ್ತೆ. ಒಂದು 10 ಜನಕ್ಕೆ ಎಂಪ್ಲಾಯ್ಮೆಂಟನ್ನು ಕೊಡ್ಬೋದು. ಅಂಥ ಶಕ್ತಿ ಇರುವಂಥ ಸಂಘ ಅಂದರೆ ಸ್ತ್ರೀಶಕ್ತಿಲಿ ಅಷ್ಟು ಶಕ್ತಿ ಇದೆ. ಅಂದ್ರೆ 2 ಕಡೆಯಿಂದನೂ ತಗೋಬಹುದು. ಎರಡು ಕಡೆಯಿಂದ ಸಹಾಯ ಸಂಘದಿಂದ ಒಂದು ಅಮೌಂಟ್ ಮತ್ತೆ ಬ್ಯಾಂಕಿಂದ ಮುದ್ರಾ ಯೋಜನೆಯಲ್ಲಿ ತಗೋಬಹುದು. ಅವ್ರದೇ ಆದಂಥ ಸ್ಕಿಲ್ಗೆ ಮನೇಲಿ ಅದು ಕುರುಕ್ಲು ಹೇಳ್ದಂಗೆ ಕುರುಕ್ಲು ತಿಂಡಿ ಮಾಡೋದಿರ್ಬೋದು, ಅಥವಾ ಟೈಲರಿಂಗ್ ಮಿಷಿನ್ ಇರ್ಬೋದು, ನಾರ್ಮಲಿ ಬಟ್ಟೆಗಳಿಗೆ ತುಂಬ ಇದು ಮಾಡ್ಕೋತಾರೆ. ಅಲ್ಲಿ ಅಂಥ ಕಡೆಯಲ್ಲಿ ಅವರು ಮತ್ತೆ ಪಾಟ್ರಿ ಐಟಮ್ ಮಾಡೋದಿರ್ಬೋದು, ಅಥವಾ ಇದನ್ನು ಹೆಣಿಯೋದಿರ್ಬೋದು, ಬುಟ್ಟಿ ಹೆಣಿಯೋದಿರ್ಬೋದು, ಏನೇ ಒಂದು ಯೋಚನೆಗೆ ಯಾವುದೇ ಒಂದು ಕೌಶಲ್ಯ ಮಾಡೋದಕ್ಕೂ ಅವ್ರಿಗೆ ಬ್ಯಾಂಕಿಂದ ಫುಲ್ ಸೌಕರ್ಯ ಸಿಗುತ್ತೆ. ಕೌಶಲ್ಯ ನನಗೇನಿದೆ ಅನ್ನೋದಕ್ಕೆ ಪ್ರಮಾಣ ಏನಾದ್ರು ಬೇಕಾಗತ್ತಾ? ಪ್ರಮಾಣ ಏನಿಲ್ಲ. ಪ್ರಮಾಣ ಬೇಕಾಗಿರೋದೇನಂತಂದ್ರೆ ಅವರು ಎಲ್ಲಿ ಮಾಡ್ತಾ ಇದಾರಲ್ಲ ಅಲ್ಲಿ ಒಂದು ಮುದ್ರಾ ಯೋಜನೆಯಲ್ಲಿ ಬರಬೇಕು ಅಂತಂದ್ರೆ ಒಂದು ಉದ್ಯಮಿ ಸರ್ಟಿಫಿಕೇಟ್ ಒಂದು ತಗೋಬೇಕು. ಅದನ್ನ ಅಲ್ಲಿ ಪಂಚಾಯತಿಲಿಂದ ಇಲ್ಲಾಂದ್ರೆ ಯಾವ ವಾರ್ಡಲ್ಲಿ ಇರ್ತಾರೆ ಆ ವಾರ್ಡಿಂದ ಆ ಉದ್ಯಮಿ ಮಿತ್ರದ ತಗೋಬೋದು. ಅವರು ಅದು ತಗೊಂಡು ಅಪ್ಲೈ ಮಾಡಿ ತಗೊಂಡ್ಬಂದ್ರೆ ಅದಾದ್ಮೇಲೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಪ್ಯಾನ್ ಕಾರ್ಡ್ ಇರಬೇಕು. ಇದಿಷ್ಟಿತ್ತು ಅಂತಂದ್ರೆ ಅವ್ರಿಗೆ KYC ಕಂಪ್ಲೀಟ್ ಆಗುತ್ತೆ. KYC ಕಂಪ್ಲೀಟ್ ಆಗಿ ಅವ್ರು ಲೋನ್ಗೆ ಎಲಿಜಿಬಲ್ ಇರ್ತಾರೆ. ಈ KYC ಅನ್ನೋಂಥದ್ದು ಏನಿದೆ, ನೋ ಯುವರ್ ಕಸ್ಟಮರ್ ಅನ್ನೋಂಥದ್ದು, ಇದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಯಾವುದೇ ಒಂದು ವ್ಯಕ್ತಿ ಒಂದು ಪ್ಯಾನ್ ಕಾರ್ಡು ಒಂದು ಆಧಾರ್ ಕಾರ್ಡನ್ನ 2 ಇಟ್ಕೊಂಡಿರ್ಬೇಕು. ಅದು 2 ಬ್ಯಾಂಕ್ಗೆ ಕೊಟ್ಟಿರ್ಬೇಕು. ಅವ್ರಿಗೆ ಯಾರೂ ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಆ ಅಕೌಂಟ್. ಹಂಗಾಗೇನೆ ನಾವು ಮೊಬೈಲ್ ನಂಬರ್ ಅಷ್ಟೇ. ಮೊಬೈಲ್ ನಂಬರ್ ತುಂಬಾ ಎಷ್ಟು ಇಂಪಾರ್ಟೆಂಟ್ ಇದೆ ಈಗ ಬ್ಯಾಂಕಲ್ಲಿ ಅಂತಂದ್ರೆ, ಮೊಬೈಲ್ ನಂಬರ್ ಅವ್ರದ್ದೇ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿತ್ತು ಅಂತಂದರೆ ಮಾತ್ರನೇ ಯಾರಿಗೂ ಕೊಡೋದು. ಮೊಬೈಲ್ ನಂಬರ್ ಕೊಟ್ಟು ಅದನ್ನು OTP ಬರುತ್ತೆ, OTP ಅವ್ರು ಶೇರ್ ಮಾಡೋದು, ಇದೆಲ್ಲ ಮಾಡ್ತು ಅಂದರೆ ನಮ್ಮ ಹತ್ರ ಇರೋ ಕೂಡಿಸೋ ಹಣ ಎಲ್ಲ ತೊಗೊಂಡ್ಬಿಡ್ತಾರೆ. ಹಾಗಾಗಿನೇ ಸೈಬರ್ ಕ್ರೈಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಒಂದು ಮಾಧ್ಯಮದಿಂದ ನನಗೂ ಒಂದು ಇನ್ಫಾರ್ಮೇಷನ್ ಏನು ಕೊಡಬೇಕು ಅಂತಂದರೆ, ಯಾವುದೇ ಒಂದು OTP ಯಾರು OTP ಕೇಳಿದ್ರೆ OTP ಕೊಡಬಾರ್ದು, ಮತ್ತೆ ಲಿಂಕ್ ಏನಾರ ಕಳಿಸಿದ್ರೆ ಲಿಂಕ್ನ ಕ್ಲಿಕ್ ಮಾಡಬಾರ್ದು. ಇಂಥದ್ದೆಲ್ಲನೂ ಮಾಡೋದ್ರಿಂದ ಅನಾಹುತ ತುಂಬ ಜಾಸ್ತಿ. ಇದು ಒಂದರ ರೀತಿ ಏನಂದ್ರೆ, ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ, ಸುಲಭವಾಗಿರುವಂಥದ್ದು. ಹೆಚ್ಚಿನ ಮುಂಚೆ ಎಲ್ಲ ಇಷ್ಟು ಪೇಪರ್ಸ್ ತಗೋಬೇಕು, ಅದನ್ನ ಸಬ್ಮಿಟ್ ಮಾಡಬೇಕು, ಅದಕ್ಕೆ ಇಷ್ಟು ಕಾಯಬೇಕು, ಈ ಥರ ಏನೂ ಇಲ್ದಿರಾ ಸುಲಭವಾಗಿ ಅನುಸರಿಸಕ್ಕೆ ಸಾಧ್ಯವಾಗುವಂಥ ನಿಯಮಾವಳಿಗಳು ಇದೆ. ಹಾಗಿದ್ದಾಗ ಯಾರೋ ಏನೋ ಒಂದು ಲಿಂಕ್ ಕಳಿಸ್ತಾರೆ, ನಿಮ್ಗೆ ಈಸಿಯಾಗಿ ಲೋನ್ ಸಿಗತ್ತೆ, ಅದನ್ನೇ ಫಸ್ಟ್ ಕ್ಲಿಕ್ ಮಾಡಬಾರ್ದು. ಯಾವುದೇ ಲಿಂಕ್ ಆಗಲಿ ನಮಗೆ ಸೋರ್ಸ್ ಗೊತ್ತಿಲ್ಲದೆ ಇದ್ರೆ ಅದನ್ನ ಕ್ಲಿಕ್ ಮಾಡಬಾರ್ದು. ನಿಜ. ಈಗ ನಾವು ಮುದ್ರಾ ಯೋಜನೆ ಬಗ್ಗೆ ಹೇಳಿದ್ವಿ, ಇದು ಬಿಟ್ಟು ಇನ್ನು ಯಾವ ಯೋಜನೆ ಇದೆ? ಈಗ ಮುದ್ರಾ ಯೋಜನೆ 10 ಲಕ್ಷ ತನಕ ಮುದ್ರಾ ಯೋಜನೆ ಅಂತ ಹೇಳ್ತಾರೆ. 10 ಲಕ್ಷದ ಮೇಲ್ಪಟ್ಟು ಅಂದರೆ ಯಾವುದು ಇದು ಜಾಸ್ತಿ ಬೇಕು ಅನ್ನೋ ಥರ ಇತ್ತು ಅಂತಂದರೆ, ಅವ್ರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಅಂತ ಅನ್ನೋ ಥರ ಇತ್ತು ಅಂತಂದರೆ, ಅವಾಗೇನಾಗುತ್ತೆ, ಕೇಂದ್ರ ಸರ್ಕಾರ ಅಂದರೆ CGTMSE ಅಂತ ಒಂದು ಟ್ರಸ್ಟ್ ಇದೆ, ಕೇಂದ್ರ ಸರ್ಕಾರದಿಂದ ಮಾಡಿರುವಂಥ ಒಂದು ಟ್ರಸ್ಟ್. ಆ ಟ್ರಸ್ಟು ವುಮನ್ ಎಂಟರ್ಪ್ರೂನರ್ಸ್ಗೇನೆ 85% ಕವರೇಜ್ ಕೊಡ್ತಾ ಇದ್ದಾರೆ.
ವೆರಿ ಗುಡ್. ಅವ್ರು 85, ಅವ್ರೇನು ಕೊಲಾಟ್ರಲ್ ಏನು ಸೆಕ್ಯೂರಿಟಿ ಕೊಡಬೇಕು ಅನ್ನೋದು ಏನಿಲ್ಲ, ಯಾವ ಗ್ಯಾರಂಟಿ ಕೊಡೋದು ಬೇಕಾಗಿಲ್ಲ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದಕ್ಕೆ ನಿಮ್ಗೆ ಏನು ಸಹಾಯ ಬೇಕು ಅದನ್ನು ಬ್ಯಾಂಕ್ ಮೂಲಕ, ಬ್ಯಾಂಕ್ ಒಂದು ಮಾಧ್ಯಮ ಈಗ, ಬ್ಯಾಂಕ್ ಮೂಲಕ ಗೌರ್ಮೆಂಟ್ ಅವರು, ಯಾಕೆಂದರೆ ಗೌರ್ಮೆಂಟ್ ಅವರು ಎಲ್ಲ ಇಂಡಿವಿಜುವಲ್ಸ್ಗೆ ರೀಚ್ ಆಗೋಕ್ಕಾಗಲ್ಲ ಅಂತಲೇ ಮಾಧ್ಯಮದಿಂದ, ಬ್ಯಾಂಕ್ ಅನ್ನೋ ಒಂದು ಮಾಧ್ಯಮದಿಂದ ಎಲ್ಲರಿಗೂ ರೀಚ್ ಆಗೋದಕ್ಕೆ 85% ಕವರೇಜು ಅವ್ರು ಕೊಡ್ತಾರೆ. ಇದು 85% ಕವರೇಜ್ ಕೊಡೋದಕ್ಕೆ ಅವರೊಂದು ಸ್ವಲ್ಪ ಫೀಸ್ ತೊಗೋತಾರೆ. ಆ ಫೀಸ್ನ ಒಂದು ಅವ್ರು ರೆಮಿಟ್ ಮಾಡಬೇಕು. 1% ಈಗ 15 ಲಕ್ಷ ಲೋನ್ ತೊಗೋತಾರೆ ಅಂದರೆ 15,000 ರೂಪಾಯಿ ವರ್ಷಕ್ಕೆ ಅವರು ಗೌರ್ಮೆಂಟಿಗೆ ಕಟ್ಟಬೇಕದು. ಸೊ ಅದು ಕಟ್ಟೋದ್ರಿಂದ ಅವ್ರು 85% ಕವರೇಜ್ ಇಟ್ಟಿರ್ತಾರೆ. ಯಾವಾಗಾರ ಏನೋ ಒಂದು ಅನಾನುಕೂಲ ಆಗಿ ಅಕಸ್ಮಾತ್ ಇವ್ರ ಕೈಯಲ್ಲಿ ಮುಂದುವರ್ಸೋಕ್ಕಾಗಲಿಲ್ಲ, ಏನೋ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಗೌರ್ಮೆಂಟ್ ಅವರು ಆ 15 ಲಕ್ಷಕ್ಕೆ 85% ಏನು ಕವರೇಜ್ ಇದೆ ಅದನ್ನು ಕೊಡೋದಕ್ಕೆ. ಇದು ವುಮೆನ್ ಎಂಟರ್ಪ್ರಿನರ್ಸ್ಗೆ ಮಾತ್ರ 85%, ಮಿಕ್ಕಿದವ್ರೆಲ್ರಿಗೂ 50% 75% ತನಕ ಕವರೇಜ್ ಇದೆ. ಅಂದ್ರೆ ಈಗ ಒಂದು ಮಹಿಳೆ ಇದನ್ನ ಪಡ್ಕೋಬೇಕು ಅಂತಂದ್ರೆ ಆಕೆ ಒಂದು ಬಂಡವಾಳವನ್ನ ಹಾಕ್ಬೇಕಾಗತ್ತೆ. ಅವರು CGTMSE ಏನಂತಂದ್ರೆ ಅವರು 25% ಅವ್ರು ಹಾಕಬೇಕು, 75% ಬ್ಯಾಂಕ್ ಕೊಡುತ್ತೆ. ಯಾವುದೇ ಒಂದು ಕ್ಯಾಪಿಟಲ್ ಇದಕ್ಕಾದ್ರೂ ಹೆಣ್ಮಕ್ಳು ಓದೋದಕ್ಕೆ 0.5% ಕನ್ಸೆಷನ್ ಫಾರ್ ಎಜುಕೇಷನ್ ಲೋನ್ಗೆ ಎಲ್ಲ ಇದಕ್ಕೂ ಯಾವುದೇ ಥರದ್ದವರು ಹೈಯರ್ ಸ್ಟಡೀಸ್ಗೆ ಹೋಗೋದಕ್ಕಾಗಲಿ ಮಾಡೋದಕ್ಕೆ ಇದಕ್ಕೆಲ್ಲ ಅನುಕೂಲ ಆಗಲಿ ಅಂತ 0.5% ಕನ್ಸೆಷನ್ನು ಅದರಲ್ಲಿ ಸಿಗುತ್ತೆ ಅವ್ರಿಗೆ. ಈ 85% ಏನು ಹೇಳಿದ್ರಿ, ಒಂದು ಉದ್ಯಮ ಆರಂಭ ಮಾಡಿದಂಥ ಮಹಿಳೆ ಯಾವುದೇ ಒಂದು ಹಂತದಲ್ಲಿ ಉದ್ಯಮ ಮುಂದುವರ್ಸಕ್ಕಾಗಲ್ಲ ಅಂತ ಯೋಚನೆ ಆಗಲ್ಲ ಅಂತ ಆಗಿ ಅದು ಬ್ಯಾಡ್ ಆದರೆ, ಅಕೌಂಟ್ ಬ್ಯಾಡ್ ಆಯಿತು ಅಂತಂದರೆ ಅವಾಗ. ಬಟ್ ಏನಾಗುತ್ತೆ, ಅಕೌಂಟ್ ಬ್ಯಾಡ್ ಆಯಿತು ಅಂತಂದರೆ ಏನಾಗುತ್ತೆ, ಅವ್ರಿಗೆ ಮುಂದೆ ಸೌಕರ್ಯಗಳು ಸಿಗೋದಿಲ್ಲ. ಯಾಕೆಂದರೆ ಸಿಬಿಲಲ್ಲಿ ಅವ್ರದ್ದು ಅಫೆಕ್ಟ್ ಆಗೋಗಿರುತ್ತೆ, ಸೌಕರ್ಯಗಳು ಸಿಗೋದಿಲ್ಲ. ಆದಷ್ಟು ಅದನ್ನು ಯಾವ ಥರ ನಾವು ಅದನ್ನು ರೆಕ್ಟಿಫೈ ಮಾಡ್ಕೋಬೇಕು ಅಂತ ಬ್ಯಾಂಕರ್ಸಿಂದನೂ ಅವ್ರಿಗೆ ಸಹಾಯ ಸಿಗುತ್ತೆ, ಯಾವ ಥರ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಸಿಗುತ್ತೆ. ಅದನ್ನು ಅವ್ರ ಜೊತೆ ಕೂತ್ಕೊಂಡು ಅಂಥ ಪರಿಸ್ಥಿತಿ ಬಂದರೆ, ನಾರ್ಮಲಿ ನಾವು ನೋಡ್ದಂಗೆ ಈಗಿರೋ ನಮ್ಮ ಪರ್ಸೆಂಟೇಜಲ್ಲಿ ಲೆಸ್ ದ್ಯಾನ್ 1% NPA ಇರೋದು. ಸೊ ತುಂಬ ರೇರ್ ಕೇಸಸಲ್ಲಿ NPA ಆಗುತ್ತೆ. ಮತ್ತು ಹೆಣ್ಮಕ್ಳು ನಾರ್ಮಲಿ ತುಂಬ ಪ್ರಾಂಪ್ಟು ಪೇಮೆಂಟ್ ಮಾಡೋದ್ರಲ್ಲಿ ಅವ್ರು ಯಾವುದನ್ನು ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದನ್ನು ಪ್ರಾಂಪ್ಟಾಗಿ ಪೇ ಮಾಡ್ತಾರೆ. ಸೊ ಯಾವುದನ್ನು ಸ್ವಸಹಾಯ ಸಂಘ ಬೇರೆಯವ್ರ ಮೂಲಕ ಬರುವಂಥ, ಅಂದರೆ ಥರ್ಡ್ ಪಾರ್ಟಿಯಿಂದ ಬರುವಂಥ ಸ್ವಸಹಾಯ ಸಂಘಗಳು ಮಾತ್ರನೇ ಸ್ವಲ್ಪ ಡಿಫಾಲ್ಟ್ ಆಗೋದು. ಇಲ್ಲ ಅಂತಂದರೆ ಅವರಾಗವರೇ ಬಂದು ಬ್ಯಾಂಕಲ್ಲಿ ಅಪ್ರೋಚ್ ಮಾಡಿ ಒಂದು 20 ಜನ ಗುಂಪು ಮಾಡ್ಕೊಂಡಿದ್ದಾರೆ, ಅದರಲ್ಲೊಬ್ಬರು ಲೀಡರ್ ಅಂತ ಮಾಡ್ಕೊಂಡಿರ್ತಾರೆ, ಪ್ರತಿನಿಧಿಗಳು ಅಂತ ಮಾಡಿರ್ತಾರಲ್ಲ, ಅಂಥದ್ದು ತುಂಬ ಚೆನ್ನಾಗಿ ನಡೀತಾ ಇದೆ. ಯಾವುದೇ ಬ್ಯಾಂಕನ್ನು ಸಂಪರ್ಕಿಸಬಹುದು, ಯಾವುದೇ ಬ್ಯಾಂಕು, ಇಡೀ ಭಾರತ ದೇಶದಲ್ಲಿ ಯಾವುದೇ ಬ್ಯಾಂಕಲ್ಲಿ ಸಂಪರ್ಕ ಮಾಡ್ತು ಅಂತಂದರೆ ಸ್ವಸಹಾಯ ಸಂಘಕ್ಕೆ ಇದೇ ಅನುಕೂಲನೇ. ಇದು ಕೇಂದ್ರ ಸರ್ಕಾರದಿಂದ, ಇದು ಯಾವುದೇ ಒಂದು ಪ್ರತ್ಯೇಕ ಬ್ಯಾಂಕಿಂದ ಕೊಡ್ತಾ ಇರೋವಂಥ ಇದಲ್ಲ. ಇದರಿಂದ ಕೇಂದ್ರ ಸರ್ಕಾರದವರು ಮಾಡಿರುವಂಥ ಯೋಜನೆಗಳಲ್ಲಿ ನಾನು ಮಾತಾಡ್ತಿರೋದು. ಇದು ಬರೀ ಕೇಂದ್ರ ಸರ್ಕಾರದಿಂದ ಕೊಡುವಂಥ ಯೋಜನೆಗಳು ಮಾತ್ರ. ಮಾಧ್ಯಮ ಬ್ಯಾಂಕ್ ಇರೋದ್ರಿಂದ ನಾನು ಬ್ಯಾಂಕಿಂದ ಪ್ರತಿನಿಧಿಸ್ತಿದ್ದೀನಿ ಅಷ್ಟೇ. ಒಳ್ಳೆಯದು ಗಣೇಶ್ ಅವರೇ, ಇವತ್ತು ಬಹುಶಃ ನಮ್ಮ ಕೇಳುಗರೆಲ್ರಿಗೂ ಬಹಳ ಸಂತೋಷ ಆಗಿರುತ್ತೆ ಅನಿಸುತ್ತೆ. ಯಾಕೆಂದರೆ ಯಾವುದೇ ಒಂದು ಪುಸ್ತಕವನ್ನಾಗಲಿ ಯಾವುದೇ ಒಂದು ವೆಬ್ಸೈಟ್ನಾಗಲಿ ಸರ್ಚ್ ಮಾಡಿದಾಗ ಇಷ್ಟು ವಿವರವಾದ ಮಾಹಿತಿ ಸಿಗೋದು ತುಂಬ ಕಷ್ಟ. ಒಂದು ಚಿಕ್ಕ ಮಹಿಳೆಯಿಂದ, ಅಂದರೆ ಒಂದು ಕಸೂತಿ ಕೆಲಸ ಮಾಡ್ತಾ ಇರುವಂಥ ಮಹಿಳೆಯಿಂದ ಹಿಡಿದು ಒಂದು ದೊಡ್ಡ ಉದ್ಯಮ ಆರಂಭಿಸಬೇಕು ಅಂತಿರೋ ಮಹಿಳೆಯವರೆಗೂ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಇವತ್ತು ನೀವು ನಮಗೆ ಕೊಟ್ಟಿದ್ದೀರಾ. ಹಾಗಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ. ತುಂಬ ಧನ್ಯವಾದಗಳು ಮೇಡಮ್. ಇಲ್ಲಿಗೆ ನನಗೆ ಆಕಾಶವಾಣಿ ಕರೆದು ನನಗೊಂದು 2 ಮಾತು ವುಮನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕೇಳಿದ್ರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ಕೆನರಾ ಬ್ಯಾಂಕ್ನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗಣೇಶ್ ಆರ್ ಅವರು. ಇವರು ನಿಮಗೆ ಈ ಒಂದು ಮಹಿಳಾ ಸ್ವಾವಲಂಬನೆಗೆ ಬೇಕಾದಂಥ ಏನು ಆರ್ಥಿಕ ಸಹಾಯ ಇದೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ಅನುಕೂಲವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.